ಅದೇ ಕೃಷ್ಣಮೂರ್ತಿ ಅವರು ಆಗ್ಲಿ, ಇದು ಪಕ್ಕಕ್ಕಿಡೋಣ. ಅದಾದ್ಮೇಲೆ 18ನೇ ತಾರೀಕು ನಾವೊಂದು FIR ಮಾಡ್ತೀವಿ. ಏನಂದ್ರೆ ನಮ್ದು 2 ನ್ಯಾಯಾಲಯದ ಆರ್ಡರ್ಗಳನ್ನು ಇದನ್ನ ಉಲ್ಲಂಘನೆ ಮಾಡಿ ಇವರು ಮರುಪ್ರಸಾರ ಮಾಡ್ತಿದ್ದಾರೆ ಅಂತ FIR ಮಾಡದ ಮೇಲೂ ಕೂಡ ನೆಕ್ಸ್ಟ್ FIR ಅಲ್ಲಿ ಆಗತ್ತೆ, ಬೇಲ್ ತಗೊಂಡ್ ಬರ್ತಾರೆ, ಮಾರನೇ ದಿನ ತಿರುಗ್ 3 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಏನ್ ಹೇಳ್ತಾರೆ, ನನಗೆ ಆರ್ಡರ್ ಗೊತ್ತಿಲ್ಲ ಅಂತ. ಹಂಗಂದ್ರೆ FIR ಕಾಪಿಲಿ ನಾವು ಆರ್ಡರ್ ಸಂಖ್ಯೆ 27756195 ಬರ್ದಿರೋದು ಸುಳ್ಳ? ಅದಾದ್ಮೇಲೂ ಕೂಡ ಹೈಕೋರ್ಟ್ ಹೋಗ್ತೀವಿ ನಾವು. ಇವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಪೊಲೀಸ್ ಅವ್ರಿಗೆ ಡೈರೆಕ್ಷನ್ಸ್ ಕೇಳ್ತೀವಿ ನಾವು ರೆಟ್ ಆಫ್ ಮ್ಯಾಂಡಮಸ್ ಅಲ್ಲಿ. ಅಂದ್ರೆ ಸ್ಟೇಟ್ ಆಫ್ ಕರ್ನಾಟಕಗೆ ಅಥಾರಿಟಿ ಕೊಡಿ, ನಮ್ಮ ಆರ್ಡರ್ ನ ಇಂಪ್ಲಿಮೆಂಟ್ ಮಾಡಿ, ಇವರು ಸಾಕಷ್ಟು ನೋವು ಕೊಡ್ತಿದ್ದಾರೆ ಅಂತ. ಹೈಕೋರ್ಟ್ ಇಂದ ಆರ್ಡರ್ ಬಂದಿರೋದನ್ನ ನಾವು FIR ಅಲ್ಲಿ ಹೇಳ್ತೀವಿ. ಅದಾದ್ಮೇಲೂ ಕೂಡ ಅವರು ತಿರ್ಗಾ 2 ವಿಡಿಯೋ ಮಾಡ್ತಾರೆ. ಬಿಯರ್ ಬಾಟಲ್ ಇಟ್ಕೊಂಡಿದ್ರು, ಮಾಂಸ ತಿಂತಿದ್ರು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಅಂತ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತಹ ಒಂದು ನಮ್ಗೆ ಎವಿಡೆನ್ಸಸ್ ಗಳನ್ನ ಕೊಡ್ಬೇಕು. ಬಾಯಿಗೆ ಬಂದದ್ ಇನ್ನೊಂದು ವಿಡಿಯೋ ಮಾಡ್ತಾರೆ. ಯಾವ್ದೋ ಒಂದು ಆಕೆ ಫೋನ್ ಮೂಲಕ ಹೇಳ್ತಾಳೆ, ನಾನಿದ್ರೆ ಮರ್ಡರ್ ಮಾಡ್ತೀನಿ ಅಂತ. ಮರ್ಡರ್ ಮಾಡೋದು ಅಷ್ಟು ಸಾಮಾನ್ಯವಾದಂತ ಪದನ? ಒಂದು ರಾಜ್ಯಕ್ಕೆ ಬೇಕಾಗಿರುವಂತಹ ಮುಖ್ಯ ವ್ಯಕ್ತಿಯನ್ನ ಮರ್ಡರ್ ಮಾಡ್ತೀವಿ ಅಂತ ಒಂದು ವಿಡಿಯೋ ಬಿಟ್ರೆ ಮರ್ಡರ್ ಯಾರ್ ಬೇಕಾರ ಮಾಡಬಹುದಾ? ನಾನಿಲ್ಲಿ ಯಾಕೆ ಇಷ್ಟೆಲ್ಲ ಉಲ್ಲಂಘನೆ ಇಷ್ಟೆಲ್ಲ ವಿವರವಾಗಿ ನಿಮಗೆ ಹೇಳ್ತಿದೀನಿ ಅಂದ್ರೆ, ಇದೇ ದಿವ್ಯಾ ವಸಂತ್ ಆಗ್ಲೇ ಹೇಳ್ತಾರೆ, ಕೃಷ್ಣಮೂರ್ತಿ, ದಿವ್ಯಾ ವಸಂತ್ ನಾವು ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡುವಂತಹ ಕೆಲಸಗಾರರು ಅಂತ. ಹೈಕೋರ್ಟ್ ಇಂದ ಆರ್ಡರ್ ಬಂದ ಮೇಲೂ ಇನ್ನ ಈ ರೀತಿ ಬಿಯರ್ ಬಾಟ್ಲ್ ಕುಡಿತಾರೆ, ನಾನ್ ವೆಜ್ ತಿಂತಾರೆ, ನಾನು ಇವ್ರನ್ನ ಕೊಲೆ ಮಾಡ್ಬೇಕು, ನಾನು ಇವರಿಂದ ಮೋಸ ಹೋಗಿದ್ದೀನಿ ಅಂತ ವಿಡಿಯೋ ಮಾಡ್ತಾರೆ ಅಂದ್ರೆ, ಇಲ್ಲಿವರೆಗೂ ಮಾಡಿರೋ 8 ವಿಡಿಯೋಗಳು ಕೋರ್ಟ್ ನ ಉಲ್ಲಂಘನೆ ಮಾಡ್ದಂಗಲ್ವಾ? ನಾನು ಇಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಮೇಲೆ ನೀವು ಯಾವ ರೀತಿಯಾದಂತ ನೀವು ಪ್ರಶ್ನೆಯನ್ನ ತಗೊಳ್ತೀರಾ ವಿದ್ಯಾ ಮ್ಯಾಮ್, ಐ ಆಮ್ ರಿಯಲಿ ಒಬ್ಲೈಜ್. ನನ್ಗೆ ಒಂದ್ ಇದನ್ ಕೊಟ್ಟಕ್ಕೆ ಇದರ ಮೇಲೆಗಡೆ ನೀವು ಯಾವ ರೀತಿ ನೀವು ಇದನ್ನ ಸಮರ್ಥಿಸ್ತೀರಾ ನಿಮಗೆ ಬಿಟ್ಟಿದ್ ಮ್ಯಾಮ್. ಈಗ ಅವರು ನೀವು ದಿವ್ಯಾ ಅವ್ರಿಗೆ ಹೇಳಿದ್ರೆ ವಿದ್ಯಾ ಅವ್ರಿಗೆ ಹೇಳಿದ್ರೆ ಇದೊಂದು ಕನ್ಫ್ಯೂಷನ್ ಪಾತಾಗ ನನ್ಗೆ ಅವಾಗಿಂದ ದಿವ್ಯಾ ಅಂತಿದ್ರು ವಿದ್ಯಾ ಅಂತಿದ್ರು. ಸಾರಿ, ಇಲ್ಲಿ ವಿದ್ಯಾ ಮಲ್ನಾಡ್ ಅನ್ನೋರು ನೀವು ಆಂಕರ್, ನೀವು ನನಗಂತ ಇದೊಂದು ಆಪರ್ಚುನಿಟಿ ಕೊಟ್ರಿ. ಒಂದು ನ್ಯಾಯದಲ್ಲಿ ಯಾವ್ಯಾವ ರೀತಿ ಪರಿಯಾಗಿ ನಾವು ಒಂದು ಟರ್ನ್ ತಗೊಂಡ್ವಿ ಅಂತ, ಅದಕ್ಕಾಗಿ ನಿಮಗ್ ಥ್ಯಾಂಕ್ ಯು ಹೇಳ್ತಾ ಇದೀನಿ. ಇಲ್ಲಿ ದಿವ್ಯಾ ವಸಂತ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಶಿ ಅಗ್ರೀಡ್ ದಟ್ ಕೃಷ್ಣಮೂರ್ತಿ ಅಂಡ್ ಮಿಸ್ ದಿವ್ಯಾ ವಸಂತ್ ಆರ್ ಇನ್ ದ ಗ್ಯಾಂಗ್. ಗ್ಯಾಂಗ್ ಅಂದ್ರೆ ಇವರು ನಾನು ಹೇಳ್ತಿಲ್ಲ, ನಾನು ಆ ಚಾನೆಲ್ ಗೆ ಜಾಯಿನ್ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ನೀವು ಗ್ಯಾಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಡಿ. ನೀವು ಲಾಯರ್ ಅಶ್ವಿನಿ ಅವರೇ, ನೀವು ಗ್ಯಾಂಗ್ ಅಂತ ಹೇಳ್ಬೇಡಿ. ನಾನು ಗ್ಯಾಂಗ್ ಸೇರ್ಕೊಂಡಿದ್ದೆ ಅಂತ ಎಲ್ಲೂ ನಾನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಷ್ಟೇ ಹೇಳ್ತಿರೋದು. ಅಲ್ಲ, ಗ್ಯಾಂಗ್ ನಾನು ಇದಕ್ಕೆ ಸೇರ್ಕೊಳ್ಳಿ, ನಾನು ಕೆಲಸಕ್ಕೆ ಮಾಡಕ್ ಕೆಲಸ ಮಾಡಕ್ ಸೇರ್ಕೊಂಡಿರೋದು ಒಂದು ಸಂಸ್ಥೆಗೆ. ಕೆಲಸ ಮಾಡಕ್ ಸೇರ್ಕೊಂಡಿರೋದು ನ್ಯಾಯ ಏನು ಧರ್ಮ ಏನು ಅಂತ ಮಾತಾಡ್ತಿದ್ದೀನಿ. ನ್ಯಾಯ ಏನು ಧರ್ಮ ಏನು ಮಾತಾಡ್ತಿದ್ದೆ. ಇವತ್ತು ಇಷ್ಟು ಹೇಳ್ತಾ ಇದೆಯಲ್ಲ, ಅವ್ರು ಮಾಡಿರೋಂತ ಒಳ್ಳೆ ಕೆಲಸಗಳು ಯಾಕೆ ಹೇಳಿಲ್ಲ? ನೀನೊಂದು ಹೆಣ್ಮಗಳು ತಾನೆ, ಅವ್ರು ಮಾಡಿರೋ ಕೆಲಸ ಯಾಕೆ ಹೇಳಿಲ್ಲ? ಅವ್ರು ಒಳ್ಳೆ ಕೆಲಸ ಮಾಡಿರೋದು ಯಾವುದು ಗೊತ್ತಿಲ್ಲ. ಕೇಳಿಸ್ತಾ ಜಯಮ್ ಅವರೇ, ಅವ್ರ ಲೈನ್ ನನ್ಗೂ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಅಶ್ವಿನಿ ಅವರ ಪ್ಲೀಸ್ ಗೋ, ನಿಮ್ ಮಾತು ಪೂರ್ತಿ ಮುಗಿಸ್ಬಿಡಿ, ನಾನು ಆಮೇಲೆ ಇವ್ರನ್ನ ಮಾತಾಡಿಸ್ತೀನಿ. ಅಶ್ವಿನಿ ಮ್ಯಾಮ್, ಅದೇ ಓಕೆ. ವಿದ್ಯಾ ಮ್ಯಾಮ್, ಸಾರಿ, ದೇರ್ ಇಸ್ ಅ ಲೈಟ್ ಕನ್ಫ್ಯೂಷನ್ ಬಿಟ್ವೀನ್ ಯುವರ್ ನೇಮ್ಸ್. ಐ ಆಮ್ ವೆರಿ ಸಾರಿ. ವಿದ್ಯಾ ಮ್ಯಾಮ್, ನೋಡಿ, ಈಗ ಅದೇ ಹೈಕೋರ್ಟ್ ಆರ್ಡರ್ ಬಂತು, ಆದ್ಮೇಲೆ FIR ಹೋಗ್ತೀವಿ. ಇಷ್ಟೆಲ್ಲ ನಾವು ನ್ಯಾಯಾಲಯದಲ್ಲಿ ನ್ಯಾಯಯುತವಾಗಿ ನಾನು ಹೋರಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅನ್ಯಾಯವಾಗಿ ವಿಡಿಯೋಸ್ ಹಾಕಿರೋರು ಅವ್ರ ನಂಗೊಂದು ಉತ್ತರ. ಇವರು ನಮ್ಮ ಹೆಸರು ಚಾರಿತ್ರ ಹೀನೆ ಮಾಡೋದೇ ಇವ್ರ ಕರ್ತವ್ಯ, ಇವ್ರದ್ದು ಡ್ಯೂಟಿ ಆಗಿರೋದ್ರಿಂದ ನಾನು ತಗೊಂಡ್ ಬಂದಿರುವಂತ ಆರ್ಡರ್, ನ್ಯಾಯಾಂಗದಿಂದ ತಂದಂತ ಆರ್ಡರ್ಗಳು ಎಲ್ಲವನ್ನೂ ಉಲ್ಲಂಘನೆ ಮಾಡಿದ್ದಾರೆ. ಇವರು ನಮ್ಮನ್ನ ಪ್ರಶ್ನೆನೇ ಮಾಡ್ಬೇಕಾದ್ರೆ ಭೂ ಹಗರಣನೇ ಇತ್ತು ಅಂತ ಹೇಳಿದ್ರೆ ಇವರು ಮಾನ್ಯ ನ್ಯಾಯಾಲಯದ ಮುಂದೆ ಸಬ್ಮಿಟ್ ಮಾಡಿ, ನ್ಯಾಯಾಲಯ ಇತ್ತು ನಮ್ಮನ್ನ ಕೇಳಕ್ಕೆ. ಇವ್ರು ಯಾರು ಮ್ಯಾಮ್ ಬೀದಿಗೆ ಇಟ್ಬಿಟ್ಟು ಬಾಯಿಗೆ ಬಂದಿದ್ ಮಾತಾಡಕ್ಕೆ? ಇವ್ರಿಗೆ ಯಾರ ಅಧಿಕಾರ ಕೊಟ್ರು? ಈ ಆರ್ಡರ್ ಬಂದ ಮೇಲೆ ಆರ್ಡರ್ ಕ್ಲಿಯರ್ ಆಗಿ ಹೇಳ್ತೀನಿ. ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ 6195 OS ನಂಬರ್ 2775 OS ನಂಬರ್ ಅಲ್ಲಿ ಆರ್ಡರ್ ಕ್ಲಿಯರ್ ಆಗಿದೆ. ಯಾವುದೇ ರೀತಿ
ಡಿಫಾಮೇಟರಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಗುರೂಜಿ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದ್ದ ಮೇಲೂ ಗುರೂಜಿ ಅವ್ರ ಮನೆಯವ್ರನ್ನ ಹೆಸರು ಫೋಟೋ ಬಳಸಿದ್ದಾರೆ. ಹೇಗ್ ಬಳಸಿದ್ರು ಅವರು?